ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಬರ್ತಾ ಇದೀನಿ. ಶುರು ಮಾಡೋಣಾಗಿದ್ರೆ ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕಡೆ ಬರೋದಾದ್ರೆ, ಈ ಸಿನಿಮಾದಲ್ಲಿ ಹೀರೋಯಿನ್ ನಯನತಾರ ಅಂತ ಗಾಸಿಪ್ ಗಳನ್ನ ತುಂಬಾನೇ ಸ್ಪ್ರೆಡ್ ಮಾಡ್ಬಿಟ್ಟಿದ್ರಪ್ಪ. ಬಟ್ ಇವಾಗ ಗೋವಾದಲ್ಲಿ ಟಾಕ್ಸಿಕ್ ಸಿನಿಮಾದ ಯಾವ್ದೋ ಒಂದು ದೊಡ್ಡ ಸಾಂಗ್ ನ ಶೂಟ್ ಮಾಡ್ತಾ ಇದಾರೆ ಕಿಯಾರಾ ಅಡ್ವಾನಿ ಜೊತೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅಂತ ತುಂಬಾನೇ ದೊಡ್ಡ ನ್ಯೂಸ್ ಬಂದ್ಬಿಟ್ಟಿದೆ. ಎಸ್ಪೆಷಲಿ ರೊಮ್ಯಾನ್ಸ್ ಸಾಂಗ್ ಅಂತ ಹೇಳ್ತಾ ಇದಾರೆ. ಹಾಗಿದ್ರೆ ನಯನತಾರ ಏನಾಗಿರ್ಬೋದು? ಇನ್ನು ತಲಪತಿ ವಿಜಯ್ ಅವರ ಕೊನೆ ಸಿನಿಮಾ ಟೈಟಲ್ ಫಿಕ್ಸ್ ಆಗೋದ್ರ ಜೊತೆಗೆ ಎರಡು ಪೋಸ್ಟರ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಜನನಾಯಕನ್ನ ಎಸ್ಪೆಷಲಿ ಇದು ಕನ್ನಡದಲ್ಲೂ ಕೂಡ ಬರ್ತಾ ಇದೆ, ಪ್ಯಾನ್ ಇಂಡಿಯನ್ ಸಿನಿಮಾ. ಇನ್ನ ಕಿಚ್ಚ ಸುದೀಪ್ ಅವರ ಸೋದರಳಿಯನ ಸಿನಿಮಾ ಬರ್ತಾ ಇದೆ, ಸಂಚಿತ್ ಸಂಜೀವ್ #1 ಅಂತ ಇಟ್ಟಿದ್ದಾರೆ. ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ. ಪೂಜೆ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ದೊಡ್ಡ ಪುಷ್ ನ ಕೊಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದಾರೆ. ನೋಡೋಣ. ಇನ್ನ ನಾನಿ ಅವರ ಇಟ್ ಥರ್ಡ್ ಕೇಸ್ ಬರ್ತಾ ಇದೆ. ಈ ಸಿನಿಮಾ ಕಡೆಯಿಂದ ರಿಪಬ್ಲಿಕ್ ಡೇಗೆ ಹೊಸ ಪೋಸ್ಟರ್ ಕೂಡ ರಿವೀಲ್ಡ್ ಆಗಿದೆ, ಯು ಕ್ಯಾನ್ ಸಿ. ಇನ್ನ ರಾಮ್ ಚರಣ್ ಅವರ 16ನೇ ಸಿನಿಮಾ. ಈ ಸಿನಿಮಾದಲ್ಲಿ ಶಿವಣ್ಣ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಶಿವಣ್ಣ ಅವರು ಸ್ಪೋರ್ಟ್ಸ್ ಮ್ಯಾನ್ ಕೋಚ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದೆ. ಎಲ್ಲೋ ಒಂದ್ ಕಡೆಯಿಂದ ಲೀಕ್ ಆಗ್ಬಿಟ್ಟಿತ್ತು. ಈಗ ಇದೇ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಅವರು ಕೂಡ ಅಪಿಯರೆನ್ಸ್ ಕೊಡ್ತಾ ಇದಾರೆ ಅಂತ ಗಾಸಿಪ್ ಗಳು ಬರ್ತಾ ಇದಾವೆ. ನೋಡೋಣ ಈ R-rated ಮ್ಯಾನ್ ಯಾವ ರೀತಿ ಬಂದು ಧೂಮ್ ಧಮಾಕ ಸೃಷ್ಟಿ ಮಾಡ್ತಾರೆ ಅಂತ. ಇನ್ನ ಎಸ್ ನಾರಾಯಣ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವಂತ ಮಾರುತ ಸಿನಿಮಾ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಆಕ್ಟ್ ಮಾಡ್ತಾ ಇದಾರೆ. ಸಿನಿಮಾದ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಇದುವರೆಗೂ ಅದ್ರದ್ದೊಂದು ಪೋಸ್ಟರ್ ಕೂಡ ಸಿಗ್ತಾ ಇಲ್ಲ ನಂಗೆ. ಆ ಲೆವೆಲ್ ಅಲ್ಲಿ ಶೂಟಿಂಗ್ ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಅವರ 22ನೇ ಸಿನಿಮಾದ ಮೇಲೆ ಟಾಕಿಂಗ್ ನಡೀತಾ ಇದೆ. ಇವಾಗ ಮ್ಯಾಥಲಾಜಿಕಲ್ ಫ್ಯಾಂಟಸಿ ಸಿನಿಮಾ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಸ್ವಲ್ಪ ದೇವರ ಆಕ್ಟಿವಿಟಿಗಳು ನಡೆಯುವಂತ ಒಂದು ಸಿನಿಮಾ. ಇನ್ನ ಕಾರ್ತಿಕೇಯ ದೇವರ ಮೇಲೆ ಆಗ್ತಾ ಇರುವಂತ ಸಿನಿಮಾ ಮಾಡ್ತಾ ಇದಾರೆ ಅಂತ ಗೋಸಿಪ್ ಗಳಿದಾವೆ. ನೋಡೋಣಾಗಿದ್ರೆ ಯಾವ ರೀತಿ ಕನ್ಫರ್ಮೇಶನ್ ಸಿಗುತ್ತೆ. ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಪಕ್ಕ ಕನ್ಫರ್ಮ್ ಆಗ್ಬಿಡ್ತದೆ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ. ಇನ್ನು ವಿನಯ್ ರಾಜ್ಕುಮಾರ್ ಅವರ ಅದೊಂದಿತ್ತು ಕಾಲ ಅಂತ ಸಿನಿಮಾ ಆಗ್ತಾ ಇದೆ. ಈ ಸಿನಿಮಾದ ಶೂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಕಾಯ್ತಾ ಇರಿ. ಇದು ಕೂಡ ಲವ್ ಸ್ಟೋರಿ ಮೇಲೆ ಆಗ್ತಾ ಇರುವಂತ ಸಿನಿಮಾ. ಇನ್ನು ಶ್ರೀನಗರ್ ಕಿಟ್ಟಿ ಅವರ ಸಂಜು ವೆಡ್ಸ್ ಗೀತಾ ಚಾಪ್ಟರ್ 2. ಈ ಸಿನಿಮಾ ದೊಡ್ಡದಾಗಿ ಸೂಪರ್ ಡೂಪರ್ ಡಿಸಾಸ್ಟರ್ ಅಂತ ಪ್ರೂವ್ ಆದ್ಮೇಲೆ ಸಿನಿಮಾ ಟೀಮ್ ಅವರೆಲ್ಲ ಸೇರ್ಕೊಂಡು ಇನ್ನೊಂದು ಗೇಮ್ ನ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜನವರಿ 17ನೇ ತಾರೀಕು ರಿಲೀಸ್ ಆದ ಈ ಸಿನಿಮಾ ಒಂದೊಳ್ಳೆ ಸ್ಟೋರಿ ಇಲ್ದೆ, ಖಾರ ಮಸಾಲ ಏನು ಇಲ್ದೆ ಡಿಸಾಸ್ಟರ್ ಅಂತ ಪ್ರೂವ್ ಆಗಿತ್ತು. ಈಗ ಮೂವಿ ಟೀಮ್ ಅವರೆಲ್ಲ ಸೇರ್ಕೊಂಡು ಈ ಸಿನಿಮಾಗೆ ಇನ್ನೊಂದು 20 ನಿಮಿಷ ಎಕ್ಸ್ಟೆಂಡೆಡ್ ವರ್ಷನ್ ಅಂತ ಮಾಡ್ತಾ ಇದಾರೆ. ಸೇಮ್ ಆಸ್ ಇಟ್ ಇಸ್ ಪುಷ್ಪ 2 ನಲ್ಲಿ 20 ನಿಮಿಷ ಎಕ್ಸ್ಟೆಂಡೆಡ್ ವರ್ಷನ್ ನ ಯಾವ ರೀತಿ ಆಡ್ ಮಾಡಿದ್ರು, ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ 20 ನಿಮಿಷದ ಕ್ಲಿಪ್ಸ್ ಅನ್ನು ಆಡ್ ಮಾಡ್ಬಿಟ್ಟು ಮತ್ತೆ ರಿಲೀಸ್ ಮಾಡ್ತಾ ಇದಾರೆ. ಫೆಬ್ರವರಿ 14ನೇ ತಾರೀಕು ಲವ್ ಡೇ. ಈ ದಿನ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದಾರೆ. ಏನ್ ನಡೀತಾ ಇದೆ ಇಲ್ಲಿ? ನೆನಪಿರಲಿ ಪ್ರೇಮ್ ಅವರ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿತ್ತು. ಪ್ಯಾಂಟ್ರಿಕ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಈ ಸಿನಿಮಾ ಮಾಡ್ತಾ ಇದಾರೆ. ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ. ಈ ಸಿನಿಮಾಗೆ ಈಗ ಅಫಿಷಿಯಲ್ ಆಗಿ ಹೀರೋಯಿನ್ ಆಗಿ ಶಾರಣ್ಯ ಶೆಟ್ಟಿ ಅವರು ಆಯ್ಕೆ ಆಗ್ಬಿಟ್ಟಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾದಲ್ಲಿ ಇವರು ಸೆಕೆಂಡ್ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರು. ಈಗ ತೆಲುಗುನಲ್ಲೂ ಆಕ್ಟ್ ಮಾಡ್ತಾ ಇದಾರೆ. ಮತ್ತೆ ಪ್ರೇಮ್ ಅವ್ರ ಜೊತೆಗೆ ಕನ್ನಡದಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದಾರೆ. ಡಿಮ್ಯಾಂಡ್. ಇನ್ನು SSMB 29 ಈ ಸಿನಿಮಾದ ಕೆಲವೊಂದಷ್ಟು ಕ್ಲಿಪ್ಸ್ ಗಳು ಲೀಕ್ ಆಗಬಾರದು ಅಂತ SS ರಾಜಮೌಳಿ ಅವರು ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಂಡಿದಾರಂತೆ. ಅದಕ್ಕೋಸ್ಕರನೇ ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋಗಳು ಕೂಡ ಬಿಟ್ಟಿದ್ರಪ್ಪ. ಪಾಸ್ಪೋರ್ಟ್ ಇಟ್ಕೊಂಡು ಲಯನ್ ನ ಅರೆಸ್ಟ್ ಮಾಡಿರೋದು. ಅದನ್ನ ಯಾವ್ದೋ ಟೀಸರ್ ಗೆ ಅಥವಾ ಬೇರೆ ಯಾವ್ದಕ್ಕೆ ಹೋಲಿಸಿದ್ರು. ಬಟ್ ಇವಾಗ ಅದ್ರ ವಿಷಯ ಗೊತ್ತಾಗ್ತಾ ಇದೆ. ಯಾವುದೇ ಒಂದು ಫೋಟೋ ಆಗ್ಲಿ, ಒಂದು ಸ್ಟೋರಿ ಆಗ್ಲಿ, ಏನಾರ ಆಗ್ಲಿ, ಯಾವ್ದು ಕೂಡ ಲೀಕ್ ಆಗ್ಬಾರ್ದು ಅಂತ ಸ್ಟ್ರಾಂಗ್ ಆಗಿ ಎಲ್ರನ್ನು ಅರೆಸ್ಟ್ ಮಾಡಿದಾರಂತೆ SS ರಾಜಮೌಳಿ. ಇನ್ನ ಪ್ರಿಯಾಂಕಾ ಚೋಪ್ರಾ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಹೇಶ್ ಬಾಬು ಜೊತೆ ಕುಸು ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಫಿಷಿಯಲ್ ಆಗಿ. ಇವರ ಒಂದು ಸಂಭವನ ಕೇಳಿದ್ರೆ ಗಾಸ್ ಆಗ್ಬಿಡ್ತೀರಾ. ಪ್ರಿಯಾಂಕಾ ಚೋಪ್ರಾಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ 30 ಕೋಟಿ ಕೊಟ್ಟಿದಾರಂತೆ. ಇನ್ನು ಮಹೇಶ್ ಬಾಬುಗೆ ಎಷ್ಟಿರ್ಬೋದು, SS ರಾಜಮೌಳಿ ಅವರು ಎಷ್ಟು ತಗೋಬಹುದು, ಇನ್ನು ಯಾರ್ಯಾರೆಲ್ಲ ಎಷ್ಟೆಷ್ಟು ಕೆರ್ಕೋಬಹುದು. ಅಫಿಷಿಯಲ್ ಆಗಿ ಈ ಸಿನಿಮಾ 900 ರಿಂದ 1000 ಕೋಟಿ ಒಳಗಡೆ ಆಗ್ತಾರಂತ ಸಿನಿಮಾ ಅಂತ ಗೊತ್ತಾಗ್ತದೆ. ಇವರೇ ಇಷ್ಟೆಷ್ಟು ಕೆರ್ಕೋತವ್ರೆ, ಇನ್ನು ಯಾರ್ಯಾರು ಎಷ್ಟೆಷ್ಟು ಕೆರ್ಕೋತಾರೆ ಅಂತ ವೈಟ್ ಅಂಡ್ ಸಿ. ಇನ್ನು ಫೆಬ್ರವರಿ 3ನೇ ತಾರೀಕು ಕಣ್ಣಬ್ಬ ಟೀಮ್ ಕಡೆಯಿಂದ ಪ್ರಭಾಸ್ ಅವರ ಫಸ್ಟ್ ಲುಕ್ ನ ರಿಲೀಸ್ ಮಾಡ್ತಾರೆ. ಆವತ್ತಿನ ದಿನ ಎಲ್ಲರೂ ಅಲಾರಾಮ್ ಇಟ್ಕೊಂಡು ಕಾಯ್ತಾರೆ. ಇನ್ನು ನಮ್ಮ ಕನ್ನಡದ ಶ್ರೀಲೀಲಾ ಮೇಡಮ್ ಅವರು ತಮಿಳ್ನ ಫಸ್ಟ್ ಡೆಬ್ಯೂ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾರೆ. ಪರಾಶಕ್ತಿ ಅನ್ನೋ ಒಂದು ಟೈಟಲ್ ಅಲ್ಲಿ ಬರ್ತಾ ಇರುವಂತ ಶಿವಕಾರ್ತಿಕೇಯನ್ ಅವರ ಸಿನಿಮಾದಲ್ಲಿ ಇವರು ಹೀರೋಯಿನ್ ಆಗಿ ಆಯ್ಕೆಯಾಗಿ ಆಕ್ಟ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಫುಲ್ ರೆಟ್ರೋ ಟೈಮ್ ಲೈನ್ ಅಲ್ಲಿ ಬರ್ತಾ ಇರುವಂತ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ ಪೋಸ್ಟರ್ ನ ನೋಡಿದ್ರೆ. ರಶ್ಮಿಕಾ ಮಂಡಣ ರಜನಿಕಾಂತ್ಗೆ ಹೀರೋಯಿನ್ ಹೆಂಗಿರುತ್ತೆ, ಹೆಂಗ್ ಮ್ಯಾಚ್ ಆಗುತ್ತೆ? ಹೌದು, ಇದನ್ನ ಸ್ವಲ್ಪ ಕೇಳೋದಕ್ಕೆ ವಲ್ಗರ್ ತರ ಇದೆ. ಬಟ್ ಅಟ್ಲಿ ಅವರು ರಜನಿಕಾಂತ್ ಅವ್ರಿಗೆ ಡೈರೆಕ್ಟ್ ಮಾಡ್ತಾ ಇದಾರಂತೆ ಯಾವ್ದೋ ಸಿನಿಮಾ. ಇನ್ನು ಈ ಸಿನಿಮಾದ ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ. ಬಟ್ ಮಾತುಕತೆ ಎಲ್ಲ ಆಗಿ ರೆಡಿ ಆಗಿದ್ದಾರೆ ಮೂವಿ ಮಾಡೋದಕ್ಕೆ. ಎಲ್ಲ ಕನ್ಫರ್ಮ್ ಆಗ್ಬಿಟ್ಟಿದೆ. ರಶ್ಮಿಕಾ ಮಂಡಣ ಅವ್ರು ಕಾಣಿಸ್ಕೊತಾರೆ, ರಜನಿಕಾಂತ್ ಅವ್ರು ಕಾಣಿಸ್ಕೊತಾರೆ ಅಂತ ವಿಷಯ ಗೊತ್ತಾಗಿದೆ. ಬಟ್ ಇವರು ಅಪ್ಪ ಮಗಳಾಗಿರ್ತಾರ ಅಥವಾ ಹೀರೋಯಿನ್ ಆಗಿರ್ತಾರ ಒಂದು ಗೊತ್ತಿಲ್ಲ. ಕಾದು ನೋಡ್ಬೇಕಾಗತ್ತೆ ಮುಂದೆ ಯಾವ ರೀತಿ ಅಪ್ಡೇಟ್ ಬಿಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಅಲ್ಲಿವರೆಗೂ ಇದನ್ನ ಜಸ್ಟ್
ರೂಮರ್ಸ್ ಆಗಿ ಇಟ್ಕೊಳ್ಳಿ. ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಈಗ ಹಂಪಿಯಲ್ಲಿ ಯಾವ್ದೋ ಒಂದು ಅರಣ್ಯದ ಮಧ್ಯೆ ಒಳಗಡೆ ಶೂಟಿಂಗ್ ಮಾಡ್ತಾ ಇದಾರೆ. ಇಲ್ಲಿ ಒಂದು ಎಣ ಸುಡೋ ಅಂತ ಶಾರ್ಟ್ ತೆಗಿತಾ ಇರ್ಬೇಕಾದ್ರೆ ದಿಢೀರ್ ಅಂತ ಅರಣ್ಯ ಅಧಿಕಾರಿಗಳೆಲ್ಲ ಬಂದು ಅಟ್ಯಾಕ್ ಮಾಡಿ ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಈ ರೀತಿ ಒಂದು ಸೀನ್ ನ ಶೂಟ್ ಮಾಡೋದಕ್ಕೆ ಅಂತ ಶೂಟಿಂಗ್ ನ ಕ್ಯಾನ್ಸಲ್ ಅಂತ ಮಾಡ್ಬಿಟ್ಟು ವಾಡದಲ್ಲಿಂದ ಸಿನಿಮಾದವ್ರನ್ನ ಓಡಿಸಿದ್ದಾರೆ. ಪರ್ಮಿಷನ್ ತಗೊಂಡಿದ್ದಾರೆ ಅರಣ್ಯದೊಳಗಡೆ ಶೂಟ್ ಮಾಡೋದಕ್ಕೆ, ಬಟ್ ಈ ರೀತಿ ಒಂದು ಸೀನ್ ನ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ. ಕಾಡ್ ಒಳಗಡೆ ಬೆಂಕಿ ಹಚ್ಚಬಾರದು ಅಂತ ರೂಲ್ಸ್ ಇದೆಯಂತೆ. ಇವ್ರು ಅದನ್ನ ಮೀರಿದ್ದಾರೆ. ನೋಡೋಣ ಅವ್ರಪ್ಪ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂತ. ಯು ನೋ ವಾಟ್ ಐ ಆಮ್ ಟಾಕಿಂಗ್. 2023 ಆಯ್ನಾನ ಅಂತ ನಾನಿ ಅವರ ಒಂದು ಸಿನಿಮಾ ಬರುತ್ತೆ. ಈ ಸಿನಿಮಾದ ಮೇಲೆ ಈಗ ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿದೆ, ಭೀಮಸೇನ ನಳಮಹಾರಾಜ ಅನ್ನೋ ಒಂದು ಸಿನಿಮಾ ಬಂದಿದೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದ ಸ್ಟೋರಿನ ಆಯ್ನಾನ ಟೀಮ್ ಅವರು ಕಾಪಿ ಮಾಡಿದ್ದಾರೆ ಅಂತ ಇವಾಗ ಇಂಡಿಕೇಶನ್ ಹಾಕಿದ್ದಾರೆ ಮೂವಿ ಟೀಮ್. ಈ ಮೂವಿನ ಪ್ರೊಡ್ಯೂಸ್ ಮಾಡಿರುವಂತ ಪುಷ್ಕರ್ ಮಲ್ಲಿಕಾರ್ಜುನ್ ಅವರು. ಅವಾಗ್ಲೇ ಮಾಡೋದ್ ಬಿಟ್ಬಿಟ್ಟು ಇವಾಗ ಮಾಡ್ತಾವ್ರಲ್ಲ, ಏನ್ ಕತೆ ಇವ್ರದು ಅಂತ. ರೀಸೆಂಟ್ ಆಗಿ ರಿಷಿ ಅವರ ಒಂದು ಸಿನಿಮಾ ಬರ್ತು, ರುದ್ರ ಗರುಡ ಪುರಾಣ. ಈ ಸಿನಿಮಾದ ಸ್ಟೋರಿ ಲೈನ್ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ತೆಲುಗು ಇಂಡಸ್ಟ್ರಿಗೆ. ಈಗ ಈ ಸಿನಿಮಾನ ತೆಲುಗುನಲ್ಲಿ ಡಬ್ ಮಾಡಿ ರಿಲೀಸ್ ಮಾಡೋದಕ್ಕೆ ಮೂವಿ ಟೀಮ್ ರೆಡಿ ಆಗ್ಬಿಟ್ಟಿದೆ. ತುಂಬಾ ದೊಡ್ಡ ಮೊತ್ತಕ್ಕೆ ತೆಲುಗು ಡಬ್ಬಿಂಗ್ ರೈಟ್ ಸೇಲ್ ಆಗಿದೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಮೋಸ್ಟ್ಲಿ ಒಂದ್ 20 ಕೋಟಿಗೆ ಆಗಿರ್ಬೋದು ಅಂತ ನಾನ್ ಗೆಸ್ ಮಾಡ್ತೀನಪ್ಪ. ಯಾರ ಸಪೋರ್ಟ್ ಇಲ್ದೇನೆ ಒಂದು ಹೊಸ ಸಿನಿಮಾ, ಹೊಸ ಪ್ರತಿಭೆಗಳು ಥಿಯೇಟರ್ ಒಳಗಡೆ ಸಿನಿಮಾ ರಿಲೀಸ್ ಆದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಿದೆ ಅನ್ನೋದನ್ನ ಈಗಿನ ಜನರೇಷನ್ ಅಲ್ಲಿ ನಾವು ನೋಡ್ತಿರ್ತೀವಿ. ಇವುಗಳ ಮಧ್ಯೆ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂದ್ರೆ ಅದನ್ನ ಲಕ್ ಅನ್ನೋದಕ್ಕಾಗಲ್ಲ. ಎಫರ್ಟ್, ಸ್ಟೋರಿ ಲೈನ್, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಗ್ರಾಫಿಕ್ಸ್ ಇವೆಲ್ಲವೂ ಮ್ಯಾಟರ್ ಆಗಿರ್ತವೆ. 4 ವಾರದ ಹಿಂದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅಂತ ಒಂದು ಸಿನಿಮಾ ಬಂದಿತ್ತು. ಈ ಸಿನಿಮಾನ ಅನ್ಫಾರ್ಚುನೇಟ್ ಆಗಿ ನಾನು ನೋಡೋದಕ್ಕಾಗ್ಲಿಲ್ಲ. ಏನೋ ಒಂದು ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು, ಅದಕ್ಕೋಸ್ಕರ ಮರ್ತ್ಬಿಟ್ಟೆ. ಈ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 25 ದಿನ ಆಗಿದೆ. ಇನ್ನೂ ಕೂಡ ಥಿಯೇಟರ್ ಗಳಲ್ಲಿ ರನ್ ಆಗ್ತಾ ಇದೆ. ಇದ್ರ ಪರ್ಫಾರ್ಮೆನ್ಸ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ನೋಡ್ಕೊಂಡ್ ಬರ್ತೀನಿ ನಾನು ಹೋಗ್ಬಿಟ್ಟು. ಅನೀಶ್ ಅವರ ಲಾಸ್ಟ್ ಸಿನಿಮಾ ಆರಾಮ್ ಅರವಿಂದ್ ಸ್ವಾಮಿ. ಈ ಸಿನಿಮಾದ ಮೇಲೆ ನೆಕ್ಸ್ಟ್ ಸಿನಿಮಾ ಯಾವ್ದು ಮಾಡ್ತಾರೆ ಅಂತ ಕೇಳೋದಾದ್ರೆ ಫಾರೆಸ್ಟ್ ಸಿನಿಮಾ ಬಂತು, ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ ಸಿನಿಮಾ ಯಾವ್ದು ಮಾಡಬಹುದು ಅಂತ ಸ್ವಲ್ಪ ಟೆನ್ಷನ್ ತಗೊಂಡಿರ್ತೀರ ಎಲ್ರು. ಈಗ ಇವರು ನೆಕ್ಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇದಾರೆ. ಇವರೇ ಸ್ವತಃ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಹಿಂದೆ ಯಾವ್ದೋ ಮಾಡಿದಾರೆ ಅಂತ ರೂಮರ್ಸ್ ಇದಾವೆ, ಅದು ನಿಜನೋ ಸುಳ್ಳ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ. ಟೈಟಲ್ ಇನ್ನೂ ರಿವೀಲ್ಡ್ ಆಗಿಲ್ಲ, ಬೇಗ ರಿವೀಲ್ ಮಾಡ್ತೀವಿ ಅಂತ ಒಂದು ಸಣ್ಣ ಪೋಸ್ಟರ್ ನ ಬಿಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಹಾಗೇನೆ ತೆಲುಗುನಲ್ಲೂ ಕೂಡ ಬರ್ತಾ ಇದೆ. RCB ವರ್ಸಸ್ ಚೆನ್ನೈ ಅಂದ್ರೆ ಮೋಸ್ಟ್ಲಿ ಸ್ಪೋರ್ಟ್ಸ್ ಮೇಲೆ ಆಗ್ತಿರೋ ಒಂದು ಸಿನಿಮಾ ಅಂತ ಐ ಗೆಸ್. ನೋಡೋಣ ಬೇಗ ಟೈಟಲ್ ರಿವೀಲ್ ಮಾಡಿದ್ಮೇಲೆ ಯಾವ್ದ್ರ ಬಗ್ಗೆ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗುತ್ತೆ. ಸಂದೀಪ್ ರೆಡ್ಡಿ ವಾಂಗಿ ಬಾತ್ ಇದೀಗ ಇವರು ಸ್ಪಿರಿಟ್ ಶೂಟಿಂಗ್ ಗೋಸ್ಕರ ಮಲಯಾಳಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದಾರಂತೆ. ಅಲ್ಲಿರುವಂತ ಒಂದಷ್ಟು ರಾ ಕ್ಯಾರೆಕ್ಟರ್ ಗಳನ್ನ ಎತ್ತಾಕೋ ಬರ್ತಾ ಇದಾರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಅಂತ ಗಾಸಿಪ್ ಗಳಿದಾವೆ. ಅಂದ್ರೆ ನ್ಯಾಚುರಲ್ ಆಗಿ ಆಕ್ಟರ್ ಗಳು ಬೇಕು ಅಂದ್ರೆ ಅಲ್ಲೇ ಸಿಗೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ತಾ ಇದಾರೆ ಯಾರ್ಯಾರೋ ಒಳ್ಳೊಳ್ಳೆ ಆಕ್ಟರ್ ಗಳು, ನ್ಯಾಚುರಲ್ ಆಕ್ಟರ್ ಗಳಿದಾರೆ ಅವ್ರನ್ನೆಲ್ಲ ಎತ್ತಾಕೊಂಡ್ ಬರೋದಕ್ಕೆ ಅಂತ. ಇನ್ನ ಈ ವಾರದ ಕೊನೆ ಹಾಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಕಲ್ಕಿ ಚಾಪ್ಟರ್ 2 ಅಫಿಷಿಯಲ್ ಆಗಿ ನಾಗಶ್ವಿನ್ ಅವರು ಇಂಟ್ ನ ಕೊಟ್ಟಿದ್ದಾರೆ. ಇಂಟ್ 2 ಅನ್ನೋ ಆಕಾರದಲ್ಲಿ ಬುಕ್ ಗಳನ್ನೆಲ್ಲ ಜೋಡಿಸ್ಬಿಟ್ಟು ಮಧ್ಯದಲ್ಲಿ ಹ್ಯಾಶ್ ಟ್ಯಾಗ್ ಅಲ್ಲಿ ಫೋಟೋ ಹೊಡಿಸ್ಬಿಟ್ಟಿದ್ದಾರೆ. ಇದು ನೋಡಿದ್ರೆ ಕನ್ಫರ್ಮ್ ಆಗುತ್ತೆ ಕಲ್ಕಿ ಚಾಪ್ಟರ್ 2ಗೆ ಇಂಟ್ ಕೊಡ್ತಾ ಇದಾರೆ ಅಂತ. ರೂಮರ್ಸ್ ಗಳ ಪ್ರಕಾರ ಈ ಸಿನಿಮಾದ ಸ್ಟೋರಿ ಎಲ್ಲ ಕಂಪ್ಲೀಟ್ ಆಗಿ ಬರ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಆದಷ್ಟು ಬೇಗ ಅನ್ಕೊಂಡಾಗೆ ಆಗಸ್ಟ್ ತಿಂಗಳಲ್ಲೇ ಈ ಸಿನಿಮಾನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅವಾಗ್ಲೂ ಗಾಸಿಪ್ ಬಂದಿತ್ತು. ಮೋಸ್ಟ್ಲಿ ಆಗಸ್ಟ್ ತಿಂಗಳಲ್ಲಿ ದೊಡ್ಡದಾಗಿ ಏನೋ ಪ್ಲಾನ್ ಮಾಡಿದ್ದಾರೆ. ವೇಟ್ ಮಾಡ್ತಾ ಇರಿ, ಆದಷ್ಟು ಬೇಗ ಈ ಟೀಮ್ ಕಡೆಯಿಂದನು ದೊಡ್ಡ ಅಪ್ಡೇಟ್ ಬರೋದಂತೂ ಕನ್ಫರ್ಮ್. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್. Ella jeep, ella jeep, ella jeep, ella jeep.